ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 10ನೇ ತರಗತಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಮಾದರಿ ಉತ್ತರಗಳು. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 10ನೇ ತರಗತಿ ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಮಾದರಿ ಉತ್ತರಗಳನ್ನು ಕುರಿತು ನಾವೀಗ ವಿಶ್ಲೇಷಣೆ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಫಸ್ಟ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ ಕ್ರಮಾಕ್ಷರದೊಡನೆ ನೀವು ಉತ್ತರವನ್ನು ಬರೆಯಬೇಕಾಗ್ತದೆ. ಇವು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ. 4 ಆಯ್ಕೆಗಳಿರ್ತವೆ. ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗ್ತದೆ. ನಾನಿಲ್ಲಿ ಮಾದರಿ ಉತ್ತರಗಳನ್ನು ಮಾತ್ರ ಹಾಕಿರ್ತೇನೆ. ಯಾರಾದರೂ ಹೊಸ ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂಕಗಳು 8 ಪ್ರಶ್ನೆಗಳಿರ್ತವೆ. 1 ಅಂಕ ಈಕ್ವಲ್ಸ್ 8 ಅಂಕಗಳು. 8 × 1 = 8 ಮಾರ್ಕ್ಸ್. ಫಸ್ಟ್ ಒನ್, ಬ್ರಿಟಿಷ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ತಳಹದಿಯಾದ ವರದಿ. ಉತ್ತರ ಬಿ, ಮೆಕಾಲೆ ವರದಿ. 2ನೇ ಪ್ರಶ್ನೆ, 1917ರಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ ದೇಶ. ಉತ್ತರ ರಷ್ಯಾ. 3ನೇ ಪ್ರಶ್ನೆ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ. ಉತ್ತರ ಆಯ್ಕೆ ಸಿ, ವಿಶ್ವ ವ್ಯಾಪಾರ ಸಂಘಟನೆ. 4ನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು. ಉತ್ತರ ಡಿ, ಪಂಪ. 5ನೇ ಪ್ರಶ್ನೆ, ಕೇರಳದಲ್ಲಿ ಮೌನ ಕಣಿವೆ ಆಂದೋಲನವನ್ನು ಪ್ರಾರಂಭಿಸಲಾಯಿತು ಏಕೆಂದರೆ. ಉತ್ತರ ಆಯ್ಕೆ ಎ, ಪರಿಸರ ಮತ್ತು ಜೀವವೈವಿಧ್ಯದ ರಕ್ಷಣೆಗಾಗಿ. 6ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಏಪ್ರಿಲ್-ಮೇ ತಿಂಗಳಲ್ಲಿ ಉಂಟಾಗುವ ಮಳೆ. ಉತ್ತರ ಆಯ್ಕೆ ಸಿ, ಕಾಫಿ ತುಂತುರು. 7ನೇ ಪ್ರಶ್ನೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು. ಆಯ್ಕೆ ಬಿ, ಮಹಾತ್ಮ ಗಾಂಧೀಜಿ. 8ನೇ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್. ಉತ್ತರ ಆಯ್ಕೆ ಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ಮಕ್ಕಳೇ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಇಲ್ಲಿ 4 ಆಯ್ಕೆಗಳಿರ್ತವೆ. ನೀವು ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರವನ್ನು ಬರೆಯಬೇಕಾಗ್ತದೆ. ನೀವು ಸೆಕೆಂಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 8 ಪ್ರಶ್ನೆಗಳಿರ್ತವೆ. 1 ಅಂಕ. 9ನೇ ಪ್ರಶ್ನೆ, ಇಲ್ಲಿ 8ನೇ ಪ್ರಶ್ನೆ ಆದ ನಂತರ 9ನೇ ಪ್ರಶ್ನೆ ಮುಂದುವರೆದಿರ್ತದೆ. ನೀವು ಅದೇ ರೀತಿ SSLC ವಾರ್ಷಿಕ ಪರೀಕ್ಷೆಯಲ್ಲೂ ಸಹ ನೀವು ಪ್ರಶ್ನೆ ಪತ್ರಿಕೆ ನಂಬರ್ಗಳನ್ನು ಸರಿಯಾಗಿ ಬರೆಯಬೇಕು. 9ನೇ ಪ್ರಶ್ನೆ, ಅಲಗಲೆಯ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು. ಉತ್ತರ, ಬ್ರಿಟಿಷರು ಶಸ್ತ್ರ ಬಳಕೆ ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದರು. 10ನೇ ಪ್ರಶ್ನೆ, ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು. ಉತ್ತರ, ಮೊದಲನೆಯ ಮಹಾಯುದ್ಧದ ನಂತರ ಸಂಭವನೀಯ ಯುದ್ಧಗಳನ್ನು ತಡೆಯಲು ಅಥವಾ ವಿಶ್ವಶಾಂತಿ ಕಾಪಾಡಲು. 11ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯು ಎಲ್ಲಿದೆ. ಉತ್ತರ ದಿ ಎ. 12ನೇ ಪ್ರಶ್ನೆ, ಅಪ್ಪಿಕೋ ಚಳವಳಿ ಎಲ್ಲಿ ನಡೆಯಿತು. ಉತ್ತರ, ಉತ್ತರ ಕನ್ನಡ ಜಿಲ್ಲೆ ಸಲ್ಯಾನಿ ಗ್ರಾಮದಲ್ಲಿ. 13ನೇ ಪ್ರಶ್ನೆ, ಸಮೂಹ ಮಾಧ್ಯಮ ಎಂದರೇನು. ಉತ್ತರ, ವಿವಿಧ ಪ್ರದೇಶದ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. 14ನೇ ಪ್ರಶ್ನೆ, ಇಸ್ರೋದ ಪ್ರಥಮ ಅಧ್ಯಕ್ಷರು ಯಾರು. ಉತ್ತರ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. 15ನೇ ಪ್ರಶ್ನೆ, ಉಳಿತಾಯ ಆಯವ್ಯಯ ಎಂದರೇನು. ಉತ್ತರ, ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯ ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಉಳಿತಾಯ ಆಯವ್ಯಯ ಎನ್ನುವರು. 16ನೇ ಪ್ರಶ್ನೆ, ಉದ್ಯಮಗಾರಿಕೆ ಎಂದರೇನು. ಉತ್ತರ, ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನು ಉದ್ಯಮಗಾರಿಕೆ ಎನ್ನುವರು. ಥರ್ಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಥರ್ಡ್ ಮೇನಿನ ಪ್ರಶ್ನೆಗಳನ್ನು ಅವಲೋಕನ ಮಾಡಿ. ಇಲ್ಲಿ ನೀವು ಈ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಂದರೆ ಸೆಂಟೆನ್ಸಲ್ಲಿ ಉತ್ತರ ಬರೀಬೋದು, ಅಥವಾ ಅಂಶಗಳಲ್ಲಿ ಅಂದರೆ ಪಾಯಿಂಟ್ಸ್ಗಳಲ್ಲಾದರೂ ಸಹ ಉತ್ತರವನ್ನು ಬರೀಬೋದು. ನೀವು ಯಾವ ರೀತಿ ಬರೆದ್ರೂ ಸಹ ಅಂಕಗಳು ಚೆನ್ನಾಗಿ ಬರ್ತವೆ. ಅಂಕಗಳು 8 ಪ್ರಶ್ನೆಗಳಿರ್ತವೆ, 2 ಅಂಕಗಳು, ಒಟ್ಟು 16 ಅಂಕಗಳು. 8 × 2 = 16 ಮಾರ್ಕ್ಸ್. 17ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಅಥವಾ ಇನ್ನೊಂದು ಪ್ರಶ್ನೆ ಇರ್ತದೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ನೀವು ಮಕ್ಕಳೇ ಇಲ್ಲಿ 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಮೊದಲಿಗೆ 17ನೇ ಪ್ರಶ್ನೆಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಇಲ್ಲಿ ಪಾಯಿಂಟ್ ವೈಸ್ ಇದೆ, ಗಮನಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು. ಸೆಕೆಂಡ್ ಪಾಯಿಂಟ್, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು. ಥರ್ಡ್ ಪಾಯಿಂಟ್, ವಿವಿಧ ಹುದ್ದೆಗಳ ಬಡ್ತಿ ಮತ್ತು ವರ್ಗಾವಣೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಫೋರ್ತ್ ಪಾಯಿಂಟ್, ಸರ್ಕಾರಕ್ಕೆ ಸಲಹೆ ನೀಡುವುದು. 17ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಇಲ್ಲಿ ಅಥವಾ ಅಂತ ಇರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಕೃಷಿ ಕ್ಷೇತ್ರದ ಅಭಿವೃದ್ಧಿ. ಸೆಕೆಂಡ್ ಪಾಯಿಂಟ್,
ಪೌಷ್ಟಿಕ ಆಹಾರ ಒದಗಿಸುವಿಕೆ. 3rd ಪಾಯಿಂಟ್, ಜಗತ್ತನ್ನು ಹಸಿವಿನಿಂದ ಮುಕ್ತಗೊಳಿಸುವುದು. 4th ಪಾಯಿಂಟ್, ಗ್ರಾಮಾಂತರ ಪ್ರದೇಶದ ಜನರ ಜೀವನ ಮಟ್ಟ ಸುಧಾರಣೆ. 18ನೇ ಪ್ರಶ್ನೆ, ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳನ್ನು ತಿಳಿಸಿ ಅಥವಾ ಕೈಗಾ ವಿರೋಧಿ ಚಳುವಳಿಯನ್ನು ವಿವರಿಸಿ. ಇವೆರಡರಲ್ಲಿ ನೀವು ಯಾವುದಾದ್ರೂ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕಾಗ್ತದೆ. ನಿಮಗೆ ಯಾವ್ದು ಸುಲಭ ಇರ್ತದೆ ಆ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ. 18ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ, ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳನ್ನು ತಿಳಿಸಿ. ಉತ್ತರ: 1st ಪಾಯಿಂಟ್, ಕಡು ಬಡತನ. 2nd ಪಾಯಿಂಟ್, ಕೌಟುಂಬಿಕ ಕಲಹ. 3rd ಪಾಯಿಂಟ್, ವಿಚ್ಛೇದನ. 4th ಪಾಯಿಂಟ್, ಉದ್ಯಮಿಗಳ ಲಾಭಕೋರತನ. 4th ಪಾಯಿಂಟ್, ಅನಕ್ಷರತೆ. 6th ಪಾಯಿಂಟ್, ಮಕ್ಕಳ ಅಪಹರಣ. ಅಥವಾ 18ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಕೈಗಾ ವಿರೋಧಿ ಚಳವಳಿಯನ್ನು ವಿವರಿಸಿ. ಉತ್ತರ: 1st ಪಾಯಿಂಟ್, ಶಿವರಾಮ್ ಕಾರಂತರ ನಾಯಕತ್ವದಲ್ಲಿ ಪ್ರಾರಂಭವಾಯಿತು. 2nd ಪಾಯಿಂಟ್, ಕೈಗಾದಲ್ಲಿ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಸ್ಥಾಪನೆ ವಿರುದ್ಧ ನಡೆಯಿತು. 3rd ಪಾಯಿಂಟ್, ಇದರ ಸ್ಥಾಪನೆಯಿಂದ ಅರಣ್ಯ ನಾಶವಾಗುವುದು. 4th ಪಾಯಿಂಟ್, ಅಣು ವಿಕಿರಣದಿಂದ ಜೀವಿಗಳ ಮೇಲೆ ಹಾನಿಯಾಗುತ್ತದೆ ಎಂದು ಚಳವಳಿ ನಡೆಸಲಾಯಿತು. 19ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು? ಉತ್ತರ: 1st ಪಾಯಿಂಟ್, ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು. 2nd ಪಾಯಿಂಟ್, ಮರಾಠರು ಮತ್ತು ಬ್ರಿಟಿಷರ ಮಧ್ಯ ವೈರತ್ವ ಉಂಟಾಯಿತು. 3rd ಪಾಯಿಂಟ್, ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟ ಕಲಹ. 20ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. 20ನೇ ಪ್ರಶ್ನೆ, ಕರ್ನಾಟಕ ಏಕೀಕರಣದ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: 1st ಪಾಯಿಂಟ್, ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. 2nd ಪಾಯಿಂಟ್, ಇವನ್ನು ಒಟ್ಟುಗೂಡಿಸಲು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ನೇತೃತ್ವದಲ್ಲಿ ಚಳವಳಿ ನಡೆಯಿತು. 3rd ಪಾಯಿಂಟ್, ಅಂತಿಮವಾಗಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು. 21ನೇ ಪ್ರಶ್ನೆ, ಡಿಯರ್ ಸ್ಟೂಡೆಂಟ್ಸ್, ಬಾವಿ ನೀರಾವರಿಯು ಉಳಿದೆಲ್ಲ ನೀರಾವರಿ ವಿಧಗಳಿಗಿಂತ ಹೆಚ್ಚು ಉಪಯುಕ್ತವಾಗಿದೆ ಏಕೆ? ಉತ್ತರ: 1st ಪಾಯಿಂಟ್, ಹೆಚ್ಚು ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ. 2nd ಪಾಯಿಂಟ್, ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ. 3rd ಪಾಯಿಂಟ್, ಬಾವಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ. 4th ಪಾಯಿಂಟ್, ನೀರಾವರಿ ಸೌಲಭ್ಯ ಇಲ್ಲದ ಭಾಗಗಳಲ್ಲಿ ಅವಶ್ಯಕ. 22ನೇ ಪ್ರಶ್ನೆ, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯಕವಾಗಿವೆ, ಸಮರ್ಥಿಸಿ. ಉತ್ತರ: 1st ಪಾಯಿಂಟ್, ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಪ್ರಮುಖವಾದ ಆರ್ಥಿಕತೆಯನ್ನು ಹೊಂದಿವೆ. 2nd ಪಾಯಿಂಟ್, ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತದೆ. 3rd ಪಾಯಿಂಟ್, ರೈತರ ಆದಾಯ ವೃದ್ಧಿಸಲು ಪೂರಕವಾಗಿದೆ. 23ನೇ ಪ್ರಶ್ನೆ, ಹಸಿರು ಕ್ರಾಂತಿಯ ಪರಿಣಾಮವಾಗಿ ಕೃಷಿ ಉತ್ಪನ್ನಗಳ ಹೆಚ್ಚಳದಿಂದ ಉಂಟಾದ ಸಮಸ್ಯೆಗಳನ್ನು ಎದುರಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು? ಉತ್ತರ: 1st ಪಾಯಿಂಟ್, ಕೃಷಿ ಉತ್ಪಾದನೆಯ ಹೆಚ್ಚಳದಿಂದ ಕೃಷಿ ವಸ್ತುಗಳ ಬೆಲೆಗಳು ಇಳಿಕೆಯಾದವು. 2nd ಪಾಯಿಂಟ್, ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಡಲು ಕೃಷಿ ಮಾರುಕಟ್ಟೆಗಳನ್ನು ಸುಧಾರಿಸಬೇಕಾಯಿತು. 3rd ಪಾಯಿಂಟ್, ಉಗ್ರಾಣಗಳು ಮತ್ತು ಶೈತ್ಯಾಗಾರಗಳನ್ನು ನಿರ್ಮಿಸಲಾಯಿತು. 4th ಪಾಯಿಂಟ್, ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಸುಧಾರಿತ ತಂತ್ರಜ್ಞಾನ ತರಲಾಯಿತು. 24ನೇ ಪ್ರಶ್ನೆ, ಗ್ರಾಹಕರ ಶೋಷಣೆಗೆ ಕಾರಣಗಳೇನು? ಉತ್ತರ: 1st ಪಾಯಿಂಟ್, ಮಧ್ಯವರ್ತಿಗಳ ಹಾವಳಿ. 2nd ಪಾಯಿಂಟ್, ಮಧ್ಯವರ್ತಿಗಳೇ ಬೆಲೆಯನ್ನು ನಿರ್ಧರಿಸುವುದು. 3rd ಪಾಯಿಂಟ್, ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿರುವುದು. 4th ಪಾಯಿಂಟ್, ಗ್ರಾಹಕ ಪೂರೈಕೆದಾರರ ನಡುವೆ ನೇರ ವ್ಯವಹಾರವಿಲ್ಲ. 4th ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇಲ್ಲಿ 9 ಪ್ರಶ್ನೆಗಳಿರ್ತವೆ, 3 ಅಂಕಗಳು, ಒಟ್ಟು 27 ಅಂಕಗಳಿರ್ತವೆ. 9 × 3 = 27 ಮಾರ್ಕ್ಸ್ ಇರ್ತದೆ. 25ನೇ ಪ್ರಶ್ನೆ 2 ಇದೆ, ಗಮನಿಸಿ. ನೀವು ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಬರೆಯಿರಿ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ. 25ನೇ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳನ್ನು ವಿವರಿಸಿ. ಉತ್ತರ: 1st ಪಾಯಿಂಟ್, 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು. 2nd ಪಾಯಿಂಟ್, ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟುಕೊಡಬೇಕಾಯಿತು. 3rd ಪಾಯಿಂಟ್, ಔಧ್ನ ನವಾಬನಾದ ಶುಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂ ಕೊಡಬೇಕಾಯಿತು. 4th ಪಾಯಿಂಟ್, ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. 5th ಪಾಯಿಂಟ್, ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು. 6th ಪಾಯಿಂಟ್, ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವವನ್ನು ಜಾರಿಗೆ ತಂದನು. ಅಥವಾ 25ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ. ಉತ್ತರ: 1st ಪಾಯಿಂಟ್, ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿ. 2nd ಪಾಯಿಂಟ್, ಜಮೀನ್ದಾರರಿಂದ ರೈತರು ಸಂಕಷ್ಟಕ್ಕೆ ಒಳಗಾದರು. 3rd ಪಾಯಿಂಟ್, ಶೋಷಣೆಯಿಂದ ರೈತರು ನಿರ್ಗತಿಕರಾದರು. 4th ಪಾಯಿಂಟ್, ಭೂಮಿ ಮಾರಾಟದ ವಸ್ತುವಾಯಿತು. 5th ಪಾಯಿಂಟ್, ಜಮೀನ್ದಾರರು ಕಂದಾಯ ಸಲ್ಲಿಸಲಾಗದೆ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. 6th ಪಾಯಿಂಟ್, ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡಿತು. 7th ಪಾಯಿಂಟ್, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. 8th ಪಾಯಿಂಟ್, ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. 26ನೇ ಪ್ರಶ್ನೆ, ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತಿದೆ ಏಕೆ? 26ನೇ ಪ್ರಶ್ನೆ, ಇಲ್ಲಿಯೂ ಸಹ 2 ಪ್ರಶ್ನೆಗಳಿರ್ತವೆ. ನೀವು ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಬರೆಯಿರಿ.
26ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ, ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತಿವೆ ಏಕೆ? ಉತ್ತರ, ಫಸ್ಟ್ ಪಾಯಿಂಟ್ ವ್ಯವಸಾಯದ ವಿಸ್ತರಣೆ, ಸೆಕೆಂಡ್ ಪಾಯಿಂಟ್ ಹೈನುಗಾರಿಕೆ, ಥರ್ಡ್ ಪಾಯಿಂಟ್ ರಸ್ತೆಗಳು ಮತ್ತು ರೈಲು ಮಾರ್ಗಗಳ ನಿರ್ಮಾಣ, ಫೋರ್ತ್ ಪಾಯಿಂಟ್ ನೀರಾವರಿ ಯೋಜನೆಗಳ ನಿರ್ಮಾಣ, ಫಿಫ್ತ್ ಪಾಯಿಂಟ್ ಕಾಡ್ಗಿಚ್ಚು, ಸಿಕ್ಸ್ತ್ ಪಾಯಿಂಟ್ ಗಣಿಗಾರಿಕೆ. 26ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ. ಉತ್ತರ, ಫಸ್ಟ್ ಪಾಯಿಂಟ್ ವಿವಿಧ ಪ್ರದೇಶದ ಆಗುಹೋಗುಗಳನ್ನು ತಿಳಿಯಬಹುದು, ಸೆಕೆಂಡ್ ಪಾಯಿಂಟ್ ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಗೊಳಿಸುತ್ತವೆ, ಥರ್ಡ್ ಪಾಯಿಂಟ್ ವ್ಯವಸಾಯ ಕೈಗಾರಿಕೆ ಬಗ್ಗೆ ಜ್ಞಾನ ನೀಡುತ್ತವೆ, ಫೋರ್ತ್ ಪಾಯಿಂಟ್ ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಅಗತ್ಯವಾಗಿದೆ, ಫಿಫ್ತ್ ಪಾಯಿಂಟ್ ದೇಶದ ಏಕತೆ ಸ್ಥಿರತೆ ಕಾಪಾಡಲು ಅನುಕೂಲವಾಗಿವೆ, ಸಿಕ್ಸ್ತ್ ಪಾಯಿಂಟ್ ಹವಾಮಾನ ಮುನ್ಸೂಚನೆ ನೀಡುತ್ತವೆ. 27ನೇ ಪ್ರಶ್ನೆ, ಇಲ್ಲೂ ಸಹ 2 ಪ್ರಶ್ನೆಗಳಿರ್ತವೆ, ನೀವು ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಬರೆಯಿರಿ. 27ನೇ ಪ್ರಶ್ನೆಯಲ್ಲಿ ಪ್ರಥಮ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ? ಉತ್ತರ, ಫಸ್ಟ್ ಪಾಯಿಂಟ್ ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು ಅಧಿಕಾರ ವಿಕೇಂದ್ರೀಕರಣವಾಗಿದೆ. ಸೆಕೆಂಡ್ ಪಾಯಿಂಟ್ ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಥರ್ಡ್ ಪಾಯಿಂಟ್ ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿದ್ದರು. ಫೋರ್ತ್ ಪಾಯಿಂಟ್ ಇದು ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುತ್ತದೆ. ಫಿಫ್ತ್ ಪಾಯಿಂಟ್ ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸುತ್ತದೆ. ಸಿಕ್ಸ್ತ್ ಪಾಯಿಂಟ್ ಸಹಾನುಭೂತಿ, ಸಹಕಾರದಂತಹ ಮೌಲ್ಯಗಳನ್ನು ವೃದ್ಧಿಸುತ್ತದೆ. 27ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರವು ಮಹತ್ವದ್ದಾಗಿದೆ ಹೇಗೆ? ಉತ್ತರ, ಫಸ್ಟ್ ಪಾಯಿಂಟ್ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ವೇಗ ಹೆಚ್ಚಿದೆ, ಸೆಕೆಂಡ್ ಪಾಯಿಂಟ್ ತಲಾ ಆದಾಯದ ಬೆಳವಣಿಗೆ ಹೆಚ್ಚಿದೆ, ಥರ್ಡ್ ಪಾಯಿಂಟ್ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಫೋರ್ತ್ ಪಾಯಿಂಟ್ ಕೈಗಾರಿಕೆ ಸೇವಾ ವಲಯಗಳಲ್ಲಿ ಉದ್ಯೋಗ ಹೆಚ್ಚಳ, ಫಿಫ್ತ್ ಪಾಯಿಂಟ್ ಗ್ರಾಮೀಣ ಉದ್ಯೋಗಾವಕಾಶಗಳ ಹೆಚ್ಚಳ, ಸಿಕ್ಸ್ತ್ ಪಾಯಿಂಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ, ಸೆವೆಂತ್ ಪಾಯಿಂಟ್ ರಫ್ತು ಪ್ರಮಾಣ ಹೆಚ್ಚಿದೆ, ಏತ್ ಪಾಯಿಂಟ್ ನಿರೀಕ್ಷಿತ ಜೀವಾವಧಿ ಹೆಚ್ಚುತ್ತಿದೆ, ನೈನ್ತ್ ಪಾಯಿಂಟ್ ಸಾಕ್ಷರತಾ ಪ್ರಮಾಣ ಹೆಚ್ಚಿದೆ. 28ನೇ ಪ್ರಶ್ನೆ, ಇಲ್ಲೂ 2 ಪ್ರಶ್ನೆಗಳಿದ್ದಾವೆ, ಗಮನಿಸಿ. ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳಾವುವು? ಮೊದಲನೇ ಪ್ರಶ್ನೆಗೆ ಉತ್ತರ, ಫಸ್ಟ್ ಪಾಯಿಂಟ್ ಜಮಾ ಕಾರ್ಡ್ಗಳನ್ನು ಕೊಡುವುದು, ಸೆಕೆಂಡ್ ಪಾಯಿಂಟ್ ಖಾಸಗಿ ಸಾಲಗಳು, ಥರ್ಡ್ ಪಾಯಿಂಟ್ ಮನೆ ಕಟ್ಟಲು ವಾಹನ ಖರೀದಿಸಲು ಸಾಲ ಕೊಡುವುದು, ಫೋರ್ತ್ ಪಾಯಿಂಟ್ ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು, ಫಿಫ್ತ್ ಪಾಯಿಂಟ್ ವ್ಯಾಪಾರಕ್ಕೆ ಬೇಕಾದ ಸಾಲಗಳು, ಸಿಕ್ಸ್ತ್ ಪಾಯಿಂಟ್ ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು, ಸೆವೆಂತ್ ಪಾಯಿಂಟ್ ಡೆಬಿಟ್ ಕಾರ್ಡ್, ಏತ್ ಪಾಯಿಂಟ್ ಭರವಸೆ ಸೇವೆಗಳು, ನೈನ್ತ್ ಪಾಯಿಂಟ್ ಸಹಿಗಳಿಗೆ ಜವಾಬ್ದಾರಿ ಹಾಕುವುದು. 28ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಮಕ್ಕಳೇ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಫಸ್ಟ್ ಪಾಯಿಂಟ್ ಯಂತ್ರಗಳು, ಸಾಧನ ಸಲಕರಣೆಗಳ ಬಗ್ಗೆ ಮಾಹಿತಿ, ಸೆಕೆಂಡ್ ಪಾಯಿಂಟ್ ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ, ಥರ್ಡ್ ಪಾಯಿಂಟ್ ವಿಶೇಷ ಯೋಜನಾ ವರದಿ ಅಂಗೀಕರಿಸುವುದು, ಫೋರ್ತ್ ಪಾಯಿಂಟ್ ಉದ್ದಿಮೆ ಅಭಿವೃದ್ಧಿ ಕಾರ್ಯಕ್ರಮದಡಿ ತರಬೇತಿ, ಫಿಫ್ತ್ ಪಾಯಿಂಟ್ ಕಚ್ಚಾ ಪದಾರ್ಥಗಳ ಹಂಚಿಕೆ, ಸಿಕ್ಸ್ತ್ ಪಾಯಿಂಟ್ ಸ್ವಯಂ ಉದ್ಯೋಗದಡಿಯಲ್ಲಿ ಹಣಕಾಸಿನ ನೆರವು, ಸೆವೆಂತ್ ಪಾಯಿಂಟ್ ವಸ್ತು ಪ್ರದರ್ಶನಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆ, ಏತ್ ಪಾಯಿಂಟ್ ಸಣ್ಣ ಕೈಗಾರಿಕೆಗಳ ನೋಂದಾವಣಿ ವ್ಯವಸ್ಥೆ, ನೈನ್ತ್ ಪಾಯಿಂಟ್ ಉದ್ದಿಮೆಯನ್ನು ಆಧುನೀಕರಿಸುವಲ್ಲಿ ಸಹಾಯ, ಟೆಂತ್ ಪಾಯಿಂಟ್ ವಸ್ತುಗಳನ್ನು ರಫ್ತು ಮಾಡಲು ಸಹಾಯ, 11th ಪಾಯಿಂಟ್ ಅತಂತ್ರ ಉದ್ದಿಮೆಗಳಿಗೆ ಸಹಾಯ ಮಾಡುವುದು. 19ನೇ ಪ್ರಶ್ನೆ, ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ವಿಶ್ಲೇಷಿಸಿ. ಉತ್ತರ, ಫಸ್ಟ್ ಪಾಯಿಂಟ್ ಆರ್ಯ ಸಮಾಜವನ್ನು ಸ್ಥಾಪಿಸಿದರು, ಸೆಕೆಂಡ್ ಪಾಯಿಂಟ್ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು, ಥರ್ಡ್ ಪಾಯಿಂಟ್ ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು, ಫೋರ್ತ್ ಪಾಯಿಂಟ್ ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು, ಫಿಫ್ತ್ ಪಾಯಿಂಟ್ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು, ಸಿಕ್ಸ್ತ್ ಪಾಯಿಂಟ್ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು, ಸೆವೆಂತ್ ಪಾಯಿಂಟ್ ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದ್ದಾರೆ, ಏತ್ ಪಾಯಿಂಟ್ ಶುದ್ಧಿ ಚಳುವಳಿ ಆರಂಭಿಸಿದರು, ನೈನ್ತ್ ಪಾಯಿಂಟ್ ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, 30ನೇ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು? ಉತ್ತರ, ಫಸ್ಟ್ ಪಾಯಿಂಟ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತು, ಸೆಕೆಂಡ್ ಪಾಯಿಂಟ್ ಭಾರತದ ವ್ಯವಹಾರವನ್ನು ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು, ಥರ್ಡ್ ಪಾಯಿಂಟ್ 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆ ಹೊರಡಿಸಿದರು, ಫೋರ್ತ್ ಪಾಯಿಂಟ್ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು, ಫಿಫ್ತ್ ಪಾಯಿಂಟ್ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು, ಸಿಕ್ಸ್ತ್ ಪಾಯಿಂಟ್ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು, ಸೆವೆಂತ್ ಪಾಯಿಂಟ್ ಕಾನೂನಿನ ಮುಂದೆ ಸಮಾನತೆ ಘೋಷಿಸಿದರು, ಏತ್ ಪಾಯಿಂಟ್ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ, ನೈನ್ತ್ ಪಾಯಿಂಟ್ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು. ಯಾವುದಾದ್ರೂ 6 ಪಾಯಿಂಟ್ಗಳನ್ನು ಬರೆಯಿರಿ, ಅಂದರೆ 6 ಪಾಯಿಂಟ್ಸ್ಗಳನ್ನ ನೀವು ಬರೆಯಿರಿ. 31ನೇ ಪ್ರಶ್ನೆ, ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತಿದೆ? ಉತ್ತರ, ಫಸ್ಟ್ ಪಾಯಿಂಟ್ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪಿಸಿದೆ, ಸೆಕೆಂಡ್ ಪಾಯಿಂಟ್ ವಿಶೇಷ ಪರಿಣತಿ ಪಡೆಗಳನ್ನು ರಚಿಸಿದೆ, ಥರ್ಡ್ ಪಾಯಿಂಟ್ ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ, ಫೋರ್ತ್ ಪಾಯಿಂಟ್ ರಾಜ್ಯಗಳಲ್ಲಿ ಭಯೋತ್ಪಾದಕ ನಿಗ್ರಹ ಪಡೆ ರಚಿಸಿದೆ, ಫಿಫ್ತ್ ಪಾಯಿಂಟ್ ಐಬಿ ಮತ್ತು ರಾ ಗುಪ್ತಚರ ಸಂಸ್ಥೆ ಸ್ಥಾಪಿಸಲಾಗಿದೆ, ಸಿಕ್ಸ್ತ್ ಪಾಯಿಂಟ್ ಗುಪ್ತಚರ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡಲಾಗಿದೆ. ವಿದ್ಯಾರ್ಥಿ ಬಂಧುಗಳೇ, 32ನೇ ಪ್ರಶ್ನೆ,
ಆಧುನಿಕ ಕಾಲದಲ್ಲಿ ಶ್ರಮ ವಿಭಜನೆಯು ದುಡಿಮೆಯ ಒಂದು ಅವಿಭಾಜ್ಯ ಅಂಗವಾಗಿ ಪರಿಣಮಿಸಿದೆ ಸಮರ್ಥಿಸಿ. ಉತ್ತರ ಫಸ್ಟ್ ಪಾಯಿಂಟ್, ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗುವುದು. ಸೆಕೆಂಡ್ ಪಾಯಿಂಟ್, ಶ್ರಮ ವಿಭಜನೆಯು ಇಂದು ಜನರು ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಆರ್ಥಿಕ ಲಾಭ ಪಡೆಯಲು ಸೃಷ್ಟಿಗೊಂಡಿತು. ಫೋರ್ತ್ ಪಾಯಿಂಟ್, ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಯು ಕೈಗಾರಿಕೀಕರಣದಿಂದ ಉಂಟಾಗಿದೆ. ಫಿಫ್ತ್ ಪಾಯಿಂಟ್, ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣತಿಗೆ ಆದ್ಯತೆ ಇದೆ. ಸಿಕ್ಸ್ತ್ ಪಾಯಿಂಟ್, ಇದರಿಂದ ಕೈಗಾರಿಕೋದ್ಯಮಗಳು ಹೆಚ್ಚು ಬೆಳೆದು ಬಂದವು. ಸೆವೆಂತ್ ಪಾಯಿಂಟ್, ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತಾರಗೊಂಡವು. 13ನೇ ಪ್ರಶ್ನೆ, ಚಂಡಮಾರುತಗಳಿಂದ ಉಂಟಾದ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ. ಉತ್ತರ ಫಸ್ಟ್ ಪಾಯಿಂಟ್, ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು. ಸೆಕೆಂಡ್ ಪಾಯಿಂಟ್, ದೋಣಿ ಹೆಲಿಕಾಪ್ಟರ್ಗಳನ್ನು ಸಜ್ಜಾಗಿರಿಸುವುದು. ಥರ್ಡ್ ಪಾಯಿಂಟ್, ರೈಲು, ಬಸ್ಸು ಮೊದಲಾದ ಮಾರ್ಗಗಳ ಬದಲಾವಣೆ. ಫೋರ್ತ್ ಪಾಯಿಂಟ್, ಮಾಧ್ಯಮದ ಮೂಲಕ ಜನರಿಗೆ ಮಾಹಿತಿ ನೀಡುವುದು. ಫಿಫ್ತ್ ಪಾಯಿಂಟ್, ಅಗತ್ಯ ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸಿಡುವುದು. ಸಿಕ್ಸ್ತ್ ಪಾಯಿಂಟ್, ಸಿಹಿ ನೀರು ಮತ್ತು ಉಡುಪುಗಳನ್ನು ಸಂಗ್ರಹಿಸಿಡುವುದು. ಸೆವೆಂತ್ ಪಾಯಿಂಟ್, ಔಷಧ ವೈದ್ಯಕೀಯ ನೆರವಿಗಾಗಿ ಸಿದ್ಧವಾಗಿರುವುದು. ಮಕ್ಕಳೇ, ಫಿಫ್ತ್ ಮೇನ್. ಈಗ ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ನೀವು 8 ಸೆಂಟೆನ್ಸಲ್ಲಾದರೂ ಸಹ ಈ ಮೇನ್ ಉತ್ತರವನ್ನು ಬರೆಯಿರಿ ಅಥವಾ 8 ಪಾಯಿಂಟ್ಸ್ಗಳಲ್ಲಾದರೂ ಸಹ ಉತ್ತರವನ್ನು ಬರೆಯಿರಿ. 4 ಪ್ರಶ್ನೆಗಳಿರ್ತವೆ, 4 ಅಂಕಗಳು, ಒಟ್ಟು 16 ಅಂಕಗಳು. 4 × 4 = 16 ಮಾರ್ಕ್ಸ್. 34ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿರ್ತವೆ. ಮಕ್ಕಳೇ, ನೀವು ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ. 34ನೇ ಪ್ರಶ್ನೆಯಲ್ಲಿ ಫಸ್ಟ್ ಕ್ವಶನ್, ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಕರೆಯಲು ಕಾರಣಗಳೇನು? ಉತ್ತರ ಫಸ್ಟ್ ಪಾಯಿಂಟ್, ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ. ಸೆಕೆಂಡ್ ಪಾಯಿಂಟ್, ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ 1707ರಲ್ಲಿ ಸಂಭವಿಸಿದ್ದು. ಥರ್ಡ್ ಪಾಯಿಂಟ್, ಆತನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸಿತು. ಫೋರ್ತ್ ಪಾಯಿಂಟ್, ಇದರಿಂದ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಫಿಫ್ತ್ ಪಾಯಿಂಟ್, ಕಾರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭವಾದವು. ಸಿಕ್ಸ್ತ್ ಪಾಯಿಂಟ್, ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಭಾರತದ ಮೇಲೆ ತಮ್ಮ ರಾಜಕೀಯ ಹಿಡಿತವನ್ನು ಬಿಗಿಗೊಳಿಸಿದರು. ಸೆವೆಂತ್ ಪಾಯಿಂಟ್, ಭಾರತವು ರಾಜಕೀಯ ಸ್ಥಿತ್ಯಂತರಕ್ಕೆ ಒಳಗಾಯಿತು. ಏಯ್ತ್ ಪಾಯಿಂಟ್, ದೇಸಿ ರಾಜರುಗಳು ಬ್ರಿಟಿಷರ ವಿರುದ್ಧ ಪ್ರತಿರೋಧಗಳನ್ನು ಒಡ್ಡಿದರು. ನೈನ್ತ್ ಪಾಯಿಂಟ್, 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ ಮರಣ. 10th ಪಾಯಿಂಟ್, ಇವರ ಮರಣದಿಂದಾಗಿ ಉತ್ತರಾಧಿಕಾರತ್ವ ಸಮಸ್ಯೆ ಕಂಡುಬಂದಿತು. 11th ಪಾಯಿಂಟ್, ಮೈಸೂರಿನ ರಾಜಕೀಯವನ್ನು ಮಸುಕುಗೊಳಿಸಿದವು. 12th ಪಾಯಿಂಟ್, ಬ್ರಿಟಿಷ್ ಆಡಳಿತಗಾರರು ಚಳುವಳಿಗಳನ್ನು ಬೆಂಬಲಿಸಿದರು. 13th ಪಾಯಿಂಟ್, ಸಮಾಜಕ್ಕೆ ಹಾನಿಕರವಾದ ಪದ್ಧತಿಗಳನ್ನು ಕಾನೂನಿನ ಮೂಲಕ ನಿಷೇಧಿಸಲು ಪ್ರಯತ್ನಿಸಿದರು. 34ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆಯಲ್ಲಿ ಗಮನಿಸಿ. 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನದ ಕಾಲವೆಂದು ಕರೆಯಲು ಕಾರಣಗಳೇನು? ಉತ್ತರ ಫಸ್ಟ್ ಪಾಯಿಂಟ್, ಈ ಅವಧಿಯಲ್ಲಿ ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ದೊರೆಯಿತು. ಸೆಕೆಂಡ್ ಪಾಯಿಂಟ್, ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯಿತು. ಥರ್ಡ್ ಪಾಯಿಂಟ್, ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಪರಿಕಲ್ಪನೆಗಳ ಪರಿಚಯವಾಯಿತು. ಫೋರ್ತ್ ಪಾಯಿಂಟ್, ವೈಚಾರಿಕತೆಯ ಮನೋಭಾವ ಬೆಳೆಯಿತು. ಫಿಫ್ತ್ ಪಾಯಿಂಟ್, ಸಮಾಜದ ವಿಶ್ಲೇಷಣೆ ಹಾಗೂ ಸುಧಾರಣೆಯ ಆಸಕ್ತಿ. ಸಿಕ್ಸ್ತ್ ಪಾಯಿಂಟ್, ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರಭಾವಕ್ಕೆ ಒಳಗಾದರು. ಏಯ್ತ್ ಪಾಯಿಂಟ್, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ ಮೊದಲಾದವರು ಸುಧಾರಣಾ ಚಳುವಳಿಗಳನ್ನು ರೂಪಿಸಿದರು. 35ನೇ ಪ್ರಶ್ನೆ. ಮಕ್ಕಳೇ, ಇಲ್ಲೂ 2 ಪ್ರಶ್ನೆಗಳಿರ್ತವೆ, ಗಮನಿಸಿ. ನಾನು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. 35ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ, ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ ಏಕೆ? ಉತ್ತರ ಫಸ್ಟ್ ಪಾಯಿಂಟ್, ನದಿಗಳಲ್ಲಿ ಹೂಳು ತುಂಬಿಕೊಳ್ಳುತ್ತದೆ. ಸೆಕೆಂಡ್ ಪಾಯಿಂಟ್, ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಥರ್ಡ್ ಪಾಯಿಂಟ್, ಇದರಿಂದ ಪ್ರವಾಹ ಉಂಟಾಗುತ್ತದೆ. ಫೋರ್ತ್ ಪಾಯಿಂಟ್, ಜಲಾಶಯಗಳ ನೀರು ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುವುದು. ಫಿಫ್ತ್ ಪಾಯಿಂಟ್, ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ. ಸಿಕ್ಸ್ತ್ ಪಾಯಿಂಟ್, ಚಿಲುಮೆಗಳು ಬತ್ತಿ ಹೋಗುತ್ತವೆ. ಸೆವೆಂತ್ ಪಾಯಿಂಟ್, ವ್ಯವಸಾಯ ಉತ್ಪಾದನೆ ಮೇಲೆ ಪರಿಣಾಮ ಬೀರುವುದು. ಏಯ್ತ್ ಪಾಯಿಂಟ್, ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ನೈನ್ತ್ ಪಾಯಿಂಟ್, ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತದೆ. 10th ಪಾಯಿಂಟ್, ಕೃಷಿ ಹಾಗೂ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. 35ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ ಹೇಗೆ? ಉತ್ತರ ಫಸ್ಟ್ ಪಾಯಿಂಟ್, ಕಚ್ಚಾ ವಸ್ತುಗಳು. ಸೆಕೆಂಡ್ ಪಾಯಿಂಟ್, ಶಕ್ತಿ ಸಂಪನ್ಮೂಲಗಳು. ಥರ್ಡ್ ಪಾಯಿಂಟ್, ಮಾರುಕಟ್ಟೆ. ಫೋರ್ತ್ ಪಾಯಿಂಟ್, ಸರ್ಕಾರದ ನೀತಿ ನಿಯಮಗಳು. ಫಿಫ್ತ್ ಪಾಯಿಂಟ್, ಸಾರಿಗೆ ಸಂಚಾರ ಸೌಲಭ್ಯ. ಸಿಕ್ಸ್ತ್ ಪಾಯಿಂಟ್, ಕಾರ್ಮಿಕರ ಪೂರೈಕೆ. ಸೆವೆಂತ್ ಪಾಯಿಂಟ್, ಬಂದರುಗಳ ಸೌಲಭ್ಯ. ಏಯ್ತ್ ಪಾಯಿಂಟ್, ತಾಂತ್ರಿಕತೆ. ನೈನ್ತ್ ಪಾಯಿಂಟ್, ಕಡಿಮೆ ದರದ ಭೂಮಿ ದೊರೆಯುವಿಕೆ. 36ನೇ ಪ್ರಶ್ನೆ ಮಕ್ಕಳೇ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಥಾಲ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾಗಿದೆ ಏಕೆ? ಉತ್ತರ ಫಸ್ಟ್ ಪಾಯಿಂಟ್, ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆಯಾದವು. ಸೆಕೆಂಡ್ ಪಾಯಿಂಟ್, ಸಂತಾಲರ, ಕೋಲರ, ಮುಂಡರ ಚಳುವಳಿಗಳು ಪ್ರಮುಖವಾಗಿವೆ. ಥರ್ಡ್ ಪಾಯಿಂಟ್, ಜಮೀನ್ದಾರಿ ಪದ್ಧತಿಯಿಂದ ಬುಡಕಟ್ಟು ಜನರು ನಿರ್ಗತಿಕರಾದರು. ಫೋರ್ತ್ ಪಾಯಿಂಟ್, ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು. ಫಿಫ್ತ್ ಪಾಯಿಂಟ್, ಜಮೀನ್ದಾರರನ್ನು ಲೂಟಿ ಮಾಡಲು ನಿರ್ಧರಿಸಿದರು.
ಸಿಕ್ಸ್ತ್ ಪಾಯಿಂಟ್, ದಂಗೆಯು ಬಾರ್ಹತ್, ಭಾಗತ್ಪುರ್ ಮತ್ತು ರಾಜಮಹಲ್ಗಳಲ್ಲಿ ತೀವ್ರವಾಯಿತು. 7th ಪಾಯಿಂಟ್, ಜಮೀನ್ದಾರರು, ಲೇವಾದೇವಿಗಾರರು ಪಲಾಯನ. 8th ಪಾಯಿಂಟ್, ಸಂತಾಲರ ದಂಗೆ ಹತ್ತಿಕ್ಕಲು ಸೈನ್ಯವನ್ನು ಬಳಸಿದರು. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, 37ನೇ ಪ್ರಶ್ನೆ, ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಲು ಸರ್ಕಾರಗಳು ನಿರಂತರವಾಗಿ ಪ್ರಯತ್ನಿಸುತ್ತಿವೆ, ಸಮರ್ಥಿಸಿ. ಉತ್ತರ. ಫಸ್ಟ್ ಪಾಯಿಂಟ್, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ಸ್ಥಾಪಿಸಿದೆ. ಸೆಕೆಂಡ್ ಪಾಯಿಂಟ್, ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ. ಥರ್ಡ್ ಪಾಯಿಂಟ್, ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ. ಫೋರ್ತ್ ಪಾಯಿಂಟ್, ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆ ನೀಡಲಾಗಿದೆ. ಫಿಫ್ತ್ ಪಾಯಿಂಟ್, ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ. ಸಿಕ್ಸ್ತ್ ಪಾಯಿಂಟ್, 21ನೇ ವಿಧಿ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. 21ನೇ ವಿಧಿ ಅಂದರೆ ಸಂವಿಧಾನದ 21ನೇ ವಿಧಿ ಅಂತ ಇದರ ಅರ್ಥ. 7th ಪಾಯಿಂಟ್, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸಿದೆ, ಅಂದರೆ RTA, ರೈಟ್ ಟು ಎಜುಕೇಷನ್ ಅಂತ ಅದನ್ನು ಜಾರಿ ಮಾಡಲಾಗಿದೆ. 8th ಪಾಯಿಂಟ್, 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ. 9th ಪಾಯಿಂಟ್, ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಜಾರಿಗೆ 2018. 10th ಪಾಯಿಂಟ್, ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಜಾರಿಗೆ. ಕೊನೆಯ ಮೇನು ಮಕ್ಕಳ 6th ಮೇನ್, 38ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಿಮಗೆ ಮೊದಲೇ ಮ್ಯಾಪನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ, ನೀವು ಗಮನಿಸಿ ಹಾಗೂ ಸರಿಯಾದ ಉತ್ತರವನ್ನು ಬರೆಯಿರಿ. 38ನೇ ಪ್ರಶ್ನೆ, ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸಿ. 5 ಸ್ಥಳಗಳಿರ್ತವೆ, 1 ಅಂಕಗಳು, ಒಟ್ಟು 5 ಅಂಕಗಳಿರ್ತವೆ. 5 × 1 = 5 ಮಾರ್ಕ್ಸ್. ನೀವು ಗಮನಿಸಿ, ಈ ಪ್ರಶ್ನೆಯಲ್ಲಿ 10 ಸ್ಥಳಗಳಿರ್ತವೆ, ನೀವು ಯಾವುದಾದ್ರೂ 5 ಸ್ಥಳಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸಬೇಕಾಗ್ತದೆ. ನೋಡೋಣ ಸ್ಥಳಗಳು. ಎ 82 ಡಿಗ್ರಿ 30 ಪೂರ್ವ ರೇಖಾಂಶ. ಬಿ ಕನ್ಯಾಕುಮಾರಿ. ಸಿ ಇಂದಿರಾ ಕೋಲ್. ಡಿ ನರ್ಮದಾ ಯೋಜನೆ. ಇ ಕಲ್ಪಾಕಂ. ಎಫ್ ಪಾರಾದೀಪ್. ಜಿ ಕಾಂಡ್ಲಾ. ಎಚ್ ಮಂಗಳೂರು. ಐ ಬೊಕಾರೋ. ಜೆ ಕೊಯ್ನಾ. ಇಷ್ಟು ಸ್ಥಳಗಳಲ್ಲಿ ಭಾರತದ ಭೂಪಟದಲ್ಲಿ ನೀವು ಯಾವುದಾದ್ರೂ 5 ಸ್ಥಳಗಳನ್ನು ಗುರುತಿಸಿ. ಬಹಳ ಸುಲಭವಾಗಿ ಅಂಕಗಳನ್ನು ಪಡೆಯುವಂಥ ಮಾರ್ಗದ ಪ್ರಶ್ನೆ ಇದಾಗಿದೆ, ಗಮನಿಸಿ ಮಕ್ಕಳೇ. ಇದು ಭಾರತದ ಭೂಪಟ, ಅವಲೋಕಿಸಿ. ಭಾರತದ ಭೂಪಟವನ್ನು ಅವರೇ ಮೊದಲೇ ಕೊಟ್ಟಿರ್ತಾರೆ. ಮೊದಲಿಗೆ ಎ ಇದೆಯಲ್ಲ, 82 ಡಿಗ್ರಿ 30 ಪೂರ್ವ ರೇಖಾಂಶ ಇದಾಗಿದೆ. ಬಿ ಇದು ಈ ಪ್ರದೇಶ ಕನ್ಯಾಕುಮಾರಿ. ಸಿ ಇಲ್ಲಿದೆ ನೋಡಿ, ಇಂದಿರಾ ಕೋಲ್ ಈ ಭಾಗದಲ್ಲಿ ಬರ್ತದೆ. ಡಿ ನರ್ಮದಾ ಯೋಜನೆ ಇಲ್ಲಿದೆ ನೋಡಿ ಭಾರತದ ಭೂಪಟದಲ್ಲಿ. ಇ ಕಲ್ಪಾಕಂ ತಮಿಳುನಾಡು ಭಾಗದಲ್ಲಿ ಬರ್ತದೆ. ಎಫ್ ಪಾರಾದೀಪ ಈ ಭಾಗದಲ್ಲಿ ಬರ್ತದೆ ನೋಡಿ, ಒರಿಸ್ಸಾ ರಾಜ್ಯ ಇದಿಲ್ಲ, ಈ ಭಾಗದಲ್ಲಿ ಬರ್ತದೆ. ಜಿ ಕಾಂಡ್ಲಾ ಇದು ಗುಜರಾತ್ನಲ್ಲಿ ಬರ್ತದೆ. ಎಚ್ ಮಂಗಳೂರು ಇದು ಕರ್ನಾಟಕದಲ್ಲಿ ಬರ್ತದೆ. ಐ ಬೊಕಾರೋ ಇಲ್ಲಿದೆ ನೋಡಿ, ಬೊಕಾರೋ ಇಲ್ಲಿ ಬರ್ತದೆ. ಜೆ ಕೊಯ್ನಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತದೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಇದುವರೆಗೂ ಸಮಾಜ ವಿಜ್ಞಾನ 10ನೇ ತರಗತಿಯಲ್ಲಿ ನಡೆಸಿದಂತಹ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ನಡೆಸಿದಂತಹ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನದ ವಿಷಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ SSLC ಓದುತ್ತಿರುವಂಥ ವಿದ್ಯಾರ್ಥಿನಿ ಬಂಧು ಭಗಿನಿಯರಿಗೆ ಅತ್ಯುತ್ತಮವಾದ ಅಂಕಗಳು ಲಭಿಸಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.